ಬಯಲು ಸೀಮೆ ಜನರ ಒಳಿತಿಗಾಗಿ ತಂದಿದ್ದ ಯೋಜನೆಗೆ ಈಗ ಕಂಟಕವಾಗಿ ಕಾಡೋದಕ್ಕೆ ಶುರುವಾಗಿದೆ. ಅಧಿಕಾರಿಗಳ ಬೇಜವಾಬ್ದಾರಿಗೆ ಮಾರಕ ಕಾಯಿಲೆಗಳು ಆವರಿಸೋದಕ್ಕೆ ಶುರುವಾಗಿವೆ. ಚಿಕ್ಕಬಳ್ಳಾಪುರದಲ್ಲಿ ಎಚ್ಎನ್ ವ್ಯಾಲಿ ನೀರಿಂದ ಕ್ಯಾನ್ಸರ್ ಬರುವಂತ ಭಯ ಇದೆ, ಆತಂಕ ಇದೆ ಜನರಲ್ಲಿ. ಬನ್ನಿಕುಪ್ಪೆ ಸೇರಿದಂತೆ ಕೆರೆಗಳ ಅಂಚಿನ ಗ್ರಾಮಗಳ ಜನರಿಗೆ ಈ ಆತಂಕ ಕಾಡ್ತಾ ಇದೆ. ಎಚ್ಎನ್ ವ್ಯಾಲಿ ನೀರಿನ ಅಪಾಯ, ಕಾಡ್ತಿದೆ ಕ್ಯಾನ್ಸರ್ ಭಯ. ತ್ಯಾಜ್ಯದ ನೀರು ಕೆರೆ ಅಂಚಿನ ಗ್ರಾಮಗಳಿಗೆ ಟೆನ್ಷನ್. ಚಿಕ್ಕಬಳ್ಳಾಪುರ ಜಿಲ್ಲೆ ಮೊದಲೇ ಬಯಲು ಪ್ರದೇಶ, ಬಿಸಿಲಿನ ನಾಡು, ನೀರಿನ ಅಭಾವ ಜಾಸ್ತಿ. ಸಾವಿರಾರು ಅಡಿ ಬೋರ್ವೆಲ್ ಕೊರೆಸಿದ್ರೂ ಒಂದು ಹನಿ ನೀರು ಸಿಗಲ್ಲ. ಮಳೆ ನೀರನ್ನೇ ನಂಬಿ ಜನರು ಬದುಕ್ತಿದ್ದಾರೆ. ಇಲ್ಲಿನ ಅಂತರ್ಜಲ ಮಟ್ಟ ಕೂಡ ಕುಸಿದು ಹೋಗಿದೆ. ಹೀಗಾಗಿಯೇ ಸರ್ಕಾರ ಒಂದು ಮಹತ್ವದ ಯೋಜನೆಯನ್ನ ಜಾರಿಗೆ ತಂದಿತ್ತು. ಅದೇ ಎಚ್ಎನ್ ವ್ಯಾಲಿ. ಅಂತರ್ಜಲ ಮಟ್ಟ ಹೆಚ್ಚಿಸೋದಕ್ಕೆ ತಂದಿದ್ದ ಯೋಜನೆಯೇ ಈಗ ಜನರ ಜೀವಕ್ಕೆ ಕಂಟಕವಾಗಿದೆ. ತ್ಯಾಜ್ಯದ ನೀರಿಂದ ಕೆರೆಯ ಸುತ್ತಮುತ್ತ ಗ್ರಾಮದ ಜನರಿಗೆ ರೋಗ ರುಜಿನಗಳು ಕಾಡೋದಕ್ಕೆ ಶುರುವಾಗಿವೆ. ಚಿಕ್ಕಬಳ್ಳಾಪುರದ ಹಲವು ಜನರಿಗೆ ಮಳೆ ನೀರೇ ಆಸರೆ. ಮಳೆಯಾದ್ರಷ್ಟೇ ಬೆಳೆ. ಬೇಸಿಗೆ ಆರಂಭವಾಗ್ತಿದ್ದಂತೆಯೇ ಕೆರೆ ಕಟ್ಟೆಗಳೆಲ್ಲ ಒಣಗಿ ಹೋಗ್ತವೆ. ಹೀಗಾಗಿಯೇ ಅಂತರ್ಜಲ ಮಟ್ಟ ಹೆಚ್ಚಿಸೋದಕ್ಕೆ ಎಚ್ಎನ್ ವ್ಯಾಲಿ ಯೋಜನೆಯನ್ನ ಜಾರಿಗೆ ತಂದಿದ್ರು. ಈ ನೀರು ಬಳಕೆಗೆ ಯೋಗ್ಯವಲ್ಲದಿದ್ರೂ ಅಂತರ್ಜಲ ಮಟ್ಟವನ್ನ ಜಾಸ್ತಿ ಮಾಡುತ್ತೆ ಅನ್ನೋ ಯೋಜನೆ ಇದಾಗಿತ್ತು. ಆದ್ರೆ ಇದೇ ಕಂಟಕವಾಗಿದೆ. ಯಾಕಂದ್ರೆ ತ್ಯಾಜ್ಯ ನೀರನ್ನ ಶುದ್ಧೀಕರಣ ಮಾಡದೇ ಇರೋದ್ರಿಂದ ಜನರ ಪಾಲಿಗೆ ಎಚ್ಎನ್ ವ್ಯಾಲಿಯೇ ಶಾಪವಾಗಿ ಕಾಡೋದಕ್ಕೆ ಶುರುವಾಗಿದೆ. ಸೂಕ್ತವಾದ ಅಧಿಕಾರಿಗಳು ಹೇಳಿದ್ವಿ, ಈ ಥರ ಹೋಗಿ ಈ ಥರ ಮಾಡಿ ಸರ್, ಈ ಥರ ಟೆಸ್ಟ್ ಎಲ್ಲ ತೊಗೊಳ್ಳಿ, ನಮಗೂ ಈ ಥರ ತೊಂದರೆ ಆಗ್ತದೆ. ಯಾರೂ ತಲೆ ಕೆಡಿಸ್ಕೊಳ್ಳಲಿಲ್ಲ ಸರ್. ನನಗೆ ರೆಸ್ಪಿರೇಷನ್ ಪ್ರಾಬ್ಲಮ್ ಇತ್ತು. ಈಗ ಪ್ರಿವೆನ್ಷನ್ ತಗೋಬೇಕು ಅವರು, ಇಲ್ಲ ಅಂದರೆ ನಮಗೆ ತುಂಬ ತೊಂದರೆ ಆಗುತ್ತೆ. ಎಚ್ಎನ್ ವ್ಯಾಲಿ ನೀರಿನ ಜೊತೆಗೆ ಚಿಕ್ಕಬಳ್ಳಾಪುರ ನಗರದ ಯುಜಿಡಿ ನೀರು ಕೂಡ ಬನ್ನಿಕುಪ್ಪೆ ಗ್ರಾಮದ ಪಕ್ಕದಲ್ಲೇ ಇರೋ ಕೆರೆಗೆ ಸೇರಿಕೊಳ್ತಾ ಇದೆ. ಇದರಿಂದ ಗ್ರಾಮಸ್ಥರಲ್ಲಿ ಕ್ಯಾನ್ಸರ್, ಕಿಡ್ನಿ, ಗರ್ಭಕೋಶ, ಚರ್ಮ, ಗಂಟಲು ಸಮಸ್ಯೆ, ತುರಿಕೆ ರೋಗಗಳು ಕಾಣಿಸಿಕೊಳ್ಳೋಕೆ ಶುರುವಾಗಿದೆ. ತ್ಯಾಜ್ಯ ನೀರನ್ನ 3ನೇ ಹಂತದಲ್ಲಿ ಶುದ್ಧೀಕರಣ ಮಾಡಿ ಅಂತ ಹೋರಾಟಗಾರರು ಎಷ್ಟೇ ಪ್ರತಿಭಟನೆ ಮಾಡಿದ್ರೂ ಅಧಿಕಾರಿಗಳು ಕಣ್ಣೆತ್ತಿ ನೋಡ್ತಾ ಇಲ್ಲ. ಹೀಗಾಗಿ ಜನರ ಧ್ವನಿಯಾದ ನಿಮ್ಮ ನ್ಯೂಸ್ 18 ಕನ್ನಡ ನಮ್ಮೂರಲ್ಲಿ ನ್ಯೂಸ್ 18 ಅನ್ನೋ ವಿಶೇಷ ಕಾರ್ಯಕ್ರಮದ ಮೂಲಕ ವರದಿ ಬಿತ್ತರಿಸಿದೆ. ಬಟ್ ಒಂದು ಲೆವೆಲ್ ಫಿಲ್ಟರ್ ಆಗ್ಬಿಟ್ಟು ಒಳಗಡೆ ಪ್ರೆಸಿಪಿಟೇಷನ್ ಟೈಪ್ ಎಲ್ಲ ನಿಂತ್ಬಿಟ್ಟಿದೆ ಕೆರೆಯಲ್ಲಿ. ಆ ಯುಜಿಡಿ ನೀರು ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಅಲ್ಲಿ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಸಾಯಂಕಾಲ 5:30 ಮೇಲೆ ಯಾರು 2 ವೀಲರಲ್ಲಿ ಬಂದರೆ ವಿತೌಟ್ ಸ್ಪೆಕ್ಟಕಲ್ಸ್ ಕಣ್ಣಿಗೆ ಏನೋ ಒಂದು ಡೇಂಜರ್ ಮಾಡ್ಕೊಂಡ್ಬರ್ತಾರೆ. ಆ ಥರ ಹುಳ ಇದ್ದೇಳುತ್ತೆ. ಬಂದೆಲ್ಲ ನೋಡಿ ಹೋಗ್ತಾರಲ್ಲ, ಅಟ್ಲೀಸ್ಟ್ ಅವ್ರು ಸಂಬಳ ಎಣಿಸ್ಕೊಳ್ಳೋಕ್ಕಾದ್ರೆ ಅವ್ರು ಕೆಲಸ ಮಾಡೋದು ಬೇಡ. ಒಟ್ನಲ್ಲಿ ಜನರಿಗೆ ಅನುಕೂಲ ಆಗಬೇಕಿದ್ದ ಯೋಜನೆಯೇ ಈಗ ಮಾರಕವಾಗಿ ಕಾಡೋದಕ್ಕೆ ಶುರುವಾಗಿದೆ. ಹೀಗಾಗಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಣ್ಣಾಯಿಸಬೇಕಿದೆ. ದತ್ತಾತ್ರೇಯ ಎಂ, ನ್ಯೂಸ್ 18 ಚಿಕ್ಕಬಳ್ಳಾಪುರ.